ಏರ್ಬೇಸ್ ಛಿದ್ರಿಸಿದ ಬ್ರಹ್ಮೋಸ್, ಬೆದರಿದ ಮುನೀರ್ ಮಾಡಿದ್ದೇನು? ಭಾರತದ ಬ್ರಹ್ಮಾಸ್ತ್ರಕ್ಕೆ ಪದರುಗುಟ್ಟಿ ದೊಡ್ಡಣ್ಣನಿಗೆ ಶಹಬಾಜ್ ಫೋನ್ ಕಾಲ್. ಮೇ 7 ಮಸೂದ್ ಅಜರ್ ವಂಶವನ್ನು ಫಿನಿಶ್ ಮಾಡಿದ ಹೇಗೆ ಬ್ರಹ್ಮೋಸ್? ಆಪರೇಷನ್ ಸಿಂಧೂರದಲ್ಲಿ ಬ್ರಹ್ಮೋಸ್ ಆಟ. ವೈರಿಗಳು ಹೆಸರು ಕೇಳಿದ್ರೇನೆ ಬೆದರೋದು ಯಾಕೆ? ಬ್ರಹ್ಮೋಸ್ ಕ್ಷಿಪಣಿ ಘಟಕ ಉದ್ಘಾಟನೆ. ಮಾರಿ ಹಬ್ಬ ಇನ್ನೂ ಮುಗಿದಿಲ್ಲ. ಜೋಕೆ ಇದುವೇ ಈ ಹೊತ್ತಿನ ವಿಶೇಷ. ಭಯಂಕರ ಬ್ರಹ್ಮೋಸ್ ಕೆಣಕಿದ್ರೆ ಖಲ್ಲಾಸ್. ಮೇ 7ರಿಂದ ಇಲ್ಲಿ ತನಕ ಭಾರತ ಪಾಕಿಸ್ತಾನದ ನಡುವೆ ಏನೆಲ್ಲ ಆಗಿದೆ, ಹೇಗೆಲ್ಲ ಯುದ್ಧ ನಡೆದಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ನಾವೀಗ ಇಷ್ಟು ದಿನ ಅಣ್ವಸ್ತ್ರ ಬೆದರಿಕೆ ಹಾಕೊಂಡು ಭಂಡಾಟ ತೋರುತ್ತಿದ್ದ ಪಾಕ್ ಯಾಕೆ ಮೇ 10ರಂದು ಅಮೆರಿಕದ ಬಾಗಿಲು ಕುಟ್ಟಿತ್ತು? ಅಮೆರಿಕ ಅಧ್ಯಕ್ಷರ ಬಳಿ ಭಾರತದಿಂದ ಕಾಪಾಡಿ ಅಂತ ಯಾಕೆ ಕೇಳ್ತು? ಕದನ ವಿರಾಮಕ್ಕೆ ಯಾಕೆ ಗೋಗರಿತು ಅನ್ನೋದನ್ನ ಡಿಕೋಡ್ ಮಾಡಿದ್ದೀವಿ. ಭಾರತದ ಮೇಲೆ ಮುಗಿಬಿದ್ದ ಮುನೀರ್ನ ಬಾರಪ್ಪ ಹಿಂದಕ್ಕೆ ಬಾ ಅಂತ ಪಾಕ್ ಪ್ರಧಾನಿ ಮತ್ತು ಅಮೆರಿಕ ಅಧ್ಯಕ್ಷ ಇಬ್ಬರು ಸುಮ್ಮನಾಗಿಸೋಕೆ ಕಾರಣ ಏನ್ ಗೊತ್ತಾ? ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್. ಮೇ 7 ಉಗ್ರರ ನೆಲೆಗಳ ಮೇಲೆ ಭಾರತದಿಂದ ಆಪರೇಷನ್ ಸಿಂಧೂರ್. ಮೇ 8 ಭಾರತದ ವಾಯುನೆಲೆಗಳತ್ತ ನುಗ್ಗಿ ಬಂತು ಪಾಕಿಸ್ತಾನದ 300 ಡ್ರೋನ್. ಮೇ 9 ಮತ್ತೆ ಪಾಕ್ ಭಂಡಾಟ. ಪಾಕ್ ಏರ್ಬೇಸ್ಗಳನ್ನ ಪುಡಿಗೈದ ಭಾರತ. ಏಟಿಗೆ ಎದುರೇಟು, ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಹೀಗೆ ನಡೆದುಕೊಂಡಿದ್ದಕ್ಕೇನೆ ಪಾಕ್ ಗಳಗಳ ಅತ್ತು ಅಮೆರಿಕದ ಕಾಲಿಗೆ ಬಿದ್ದಿತ್ತು. ಕದನ ವಿರಾಮಕ್ಕೆ ಗೋಗರೆದಿತ್ತು. ಏಪ್ರಿಲ್ 22ರಿಂದ ಮೇ 9ರ ನಂತರ ಪಾಕಿಸ್ತಾನದಲ್ಲಿ ಕಂಡ ನಾಯಕರೆಲ್ಲ ಭಾರತಕ್ಕೆ ಅಣ್ವಸ್ತ್ರ ಬೆದರಿಕೆ ಹಾಕ್ತಿದ್ರು. ಅದರಲ್ಲೂ ಭಾರತ ಮೇ 7ರಂದು ಆಪರೇಷನ್ ಸಿಂಧೂರ ಶುರು ಮಾಡಿ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಿದ್ದಕ್ಕೆ ಮೈಕೈಯೆಲ್ಲ ಪರಚಿಕೊಂಡ ಪಾಕ್ ಸೇನೆ ಮೇ 8ರಂದು ಭಾರತದ ವಾಯುನೆಲೆ ಮೇಲೆ ಅಟ್ಯಾಕ್ ಮಾಡಲು ಯತ್ನಿಸಿತು. ನುಗ್ಗಿ ಬಂದ ಶತ್ರುಗಳ ಅಸ್ತ್ರವನ್ನೇ ಭಾರತದ S-400 ಸುದರ್ಶನ ಚಕ್ರ ಮತ್ತು ಭಾರತದ ವಜ್ರಾಯುಧ ಆಕಾಶ್ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದ್ವು. ಆಗ್ಲೂ ಪಾಕ್ ಭಾರತದ ವಿರುದ್ಧ ಅಗ್ರೆಸಿವ್ ಆಗಿಯೇ ಇತ್ತು. ಆದ್ರೆ ಪಿಕ್ಚರ್ ಬದಲಾಗಿದ್ದು ಮೇ 9ರ ಮಧ್ಯರಾತ್ರಿಯಿಂದ. ಯಾಕಂದ್ರೆ ಭಾರತ ಪಾಕಿಸ್ತಾನದ ಏರ್ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ಭಯಂಕರ ಅಸ್ತ್ರ ಪ್ರಯೋಗ ಮಾಡಿಬಿಟ್ಟಿತ್ತು. ಹೌದು, 2-3 ದಿನದಿಂದ 300ರಿಂದ 400 ಡ್ರೋನ್ ಹಾರಿಸಿ ಭಾರತವನ್ನ ಕೆಣಕುತ್ತಿತ್ತು ಪಾಕಿಸ್ತಾನ. ಇದಕ್ಕೆ ಪ್ರತಿಯಾಗಿ ಭಾರತ ಮೇ 9ರ ಮಿಡ್ನೈಟ್ ಪಾಕಿಸ್ತಾನದ 10ಕ್ಕೂ ಅಧಿಕ ವಾಯುನೆಲೆಯನ್ನ ಧ್ವಂಸಗೊಳಿಸಿತ್ತು. ಯಾವಾಗ ಭಾರತ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿ ಪಾಕಿಸ್ತಾನದ ಪ್ರಮುಖ ವಾಯುನೆಲೆಗಳನ್ನೇ ಟಾರ್ಗೆಟ್ ಮಾಡ್ತೋ ಪಾಕ್ ಪತರುಗುಟ್ಟೋಯ್ತು. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಭಾರತದ ಬ್ರಹ್ಮಾಸ್ತ್ರ ದಾಳಿಗೆ ಬೆದರಿ ಶೆಹಬಾಜ್ ಶರೀಫ್ಗೆ ಕಾಲ್ ಮಾಡಿದ್ದ. ಮುನೀರ್ ಬಾಯಲ್ಲಿ ಭಾರತದ ಬ್ರಹ್ಮಾಸ್ತ್ರದ ಹೆಸರು ಕೇಳಿ ಬರುತ್ತಿದ್ದಂತೆ ಭಯಗೊಂಡ ಪಾಕ್ ಪ್ರಧಾನಿ ಮಿಡ್ನೈಟು ಅನ್ನೋದನ್ನು ನೋಡದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಕರೆ ಮಾಡಿದ್ದ. ಭಾರತ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ, ಕಾಪಾಡಿ ಅಂತ ಟ್ರಂಪ್ನ ಬೇಡಿಕೊಂಡಿದ್ದ. ಭಾರತದ ಬ್ರಹ್ಮಾಸ್ತ್ರದ ಹೆಸರನ್ನ ಕೇಳಿದ ಟ್ರಂಪ್ಗೂ ಶಾಕ್ ಆಗಿತ್ತು. ಯಾಕಂದ್ರೆ ಭಾರತ ಪಾಕ್ ಏರ್ಬೇಸ್ನ ಛಿದ್ರಿಸಲು ಬಳಸಿದ್ದು ಅಂತಿಂತ ಮಿಸೈಲ್ ಅಲ್ಲ, ವಿಶ್ವದ ಅತ್ಯಂತ ಅಪಾಯಕಾರಿ ಬ್ರಹ್ಮೋಸ್ ಮಿಸೈಲ್ಸ್. ಪಾಕಿಸ್ತಾನದ 11 ವಾಯುನೆಲೆಗಳ ಮೇಲೆ ಅಪ್ಪಳಿಸಿದ ಭಾರತದ ಬ್ರಹ್ಮಾಸ್ತ್ರ. ಪಾಕ್ನ 6 ಪ್ರಮುಖ ವಾಯುನೆಲೆಗಳ ಮೇಲೆ ಬ್ರಹ್ಮೋಸ್ ಪ್ರಯೋಗ. ನೂರ್ ಖಾನ್ ಏರ್ಬೇಸ್ ಧ್ವಂಸ ಅಮೆರಿಕವನ್ನ ಬೆಚ್ಚಿ ಬೀಳಿಸಿದ್ದೇಕೆ? ಭಾರತ ಮೇ 9ರ ರಾತ್ರಿ ಪಾಕಿಸ್ತಾನದ ಮುರೀದ್ ಏರ್ಬೇಸ್, ಇಸ್ಲಾಮಾಬಾದ್ನ ರಫಿಕಿ ಏರ್ಬೇಸ್, ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್, ಕರಾಚಿಯ ಸುಕ್ಕೂರ್ ವಾಯುನೆಲೆ, ಪಂಜಾಬ್ ಪ್ರಾಂತ್ಯದ ರಹೀಂ ಯಾರ್ ಖಾನ್ ಏರ್ಬೇಸ್ ಮೇಲೆ ಅಟ್ಯಾಕ್ ಮಾಡಿತು. ಆನಂತರ ಮತ್ತೆ 6 ಪಾಕ್ ಏರ್ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಒಟ್ಟು 11 ಪಾಕಿಸ್ತಾನದ ಏರ್ಬೇಸ್ಗಳ ಮೇಲೆ ಭಾರತ ಭಯಂಕರ ಮಿಸೈಲ್ಗಳನ್ನ ಹಾರಿಸಿತ್ತು. ಆದ್ರೆ 11 ವಾಯುನೆಲೆಗಳ ಪೈಕಿ 6 ವಾಯುನೆಲೆಗಳ ಮೇಲೆ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಸಿ ಭಯಂಕರ ದಾಳಿ ನಡೆಸಿದೆ ಎನ್ನಲಾಗ್ತಿದೆ. ಹೇಳಬೇಕು ಅಂದ್ರೆ ಭಾರತ ಟಾರ್ಗೆಟ್ ಮಾಡಿದ ಪಾಕಿಸ್ತಾನದ ಆ 11 ಏರ್ಬೇಸ್ಗಳಲ್ಲಿ ಸಾಕಷ್ಟು ಯುದ್ಧಾಸ್ತ್ರಗಳಿದ್ವು. ಅವುಗಳನ್ನ ಭಾರತ ಛಿದ್ರಗೊಳಿಸುವ ನಿಟ್ಟಿನಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಸಿತ್ತು. ಅದರಲ್ಲೂ ನೂರ್ ಖಾನ್ ಏರ್ಬೇಸ್ನ ಭಾರತ ಟಾರ್ಗೆಟ್ ಮಾಡಿದ್ದು ಅಮೆರಿಕವನ್ನ ಬೆಚ್ಚಿ ಬೀಳಿಸಿತ್ತು. ಮೊನ್ನೆ ತನಕ ಅಮೆರಿಕ ಭಾರತ ಪಾಕಿಸ್ತಾನ ಏನಾದ್ರೂ ಮಾಡಿಕೊಳ್ಳಲಿ, ನಮಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಕಡ್ಡಿ ತುಂಡಾದಂತೆ ಮಾತನಾಡ್ತಿತ್ತು. ಆದ್ರೆ ಏಕಾಏಕಿ ಮೇ
9ರ ಮಧ್ಯರಾತ್ರಿ ಮಧ್ಯಸ್ಥಿಕೆ ವಹಿಸಿಕೊಂಡು ಬಂದಿತ್ತು. ಅದಕ್ಕೆ ಕಾರಣ ರಾವಲ್ಪಿಂಡಿಯಲ್ಲಿರುವ ನೂರ್ ಖಾನ್ ವಾಯುನೆಲೆ ಮೇಲೆ ಭಾರತ ಬ್ರಹ್ಮೋಸ್ ಕ್ಷಿಪಣಿ ದಾಳಿ ನಡೆಸಿದ್ದು. ಯಾಕಂದ್ರೆ ನೂರ್ ಖಾನ್ ಏರ್ಬೇಸ್ ಪಾಕಿಸ್ತಾನ ಮಿಲಿಟರಿಯ ಅತಿ ಮುಖ್ಯ ಏರ್ಬೇಸ್. ಇಸ್ಲಾಮಾಬಾದ್ನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಈ ವಾಯುನೆಲೆ ಪಾಕಿಸ್ತಾನದ ಮಿಲಿಟರಿಯ ಮುಖ್ಯ ಸಾಗಾಣೆ ಕೇಂದ್ರಗಳಲ್ಲಿ ಒಂದು. ಯುದ್ಧ ವಿಮಾನಗಳಿಗೆ ರಿಫುಯೆಲಿಂಗ್ ವ್ಯವಸ್ಥೆ ಹೊಂದಿದೆ. ಮೇ 9ರಂದು ನೂರ್ ಖಾನ್ ನೆಲೆಯಲ್ಲಿ 2 ಸ್ಫೋಟಗಳಾದವು. ಹೀಗೆ ಮುಂದುವರೆದಿದ್ದಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಮಣ್ಣು ಪಾಲಾಗುವ ಸಾಧ್ಯತೆ ಇತ್ತು. ಹಾಗಾಗಿ ಪಾಕ್ ಪ್ರಧಾನಿ ಭಾರತದ ಬ್ರಹ್ಮಾಸ್ತ್ರದಿಂದ ಕಾಪಾಡಿ ಅಂತ ಟ್ರಂಪ್ಗೆ ಫೋನ್ ಕಾಲ್ ಮಾಡಿದ್ದ. ಹಾಗಾಗಿ ಟ್ರಂಪ್ ಭಾರತ ಪಾಕಿಸ್ತಾನದ ಮಧ್ಯೆ ಮೂಗು ತೂರಿಸಿಕೊಂಡು ಬಂದ್ರು. ಬ್ರಹ್ಮೋಸ್ ದಾಳಿಗೆ ಜೈಷ್ ಎ ಮೊಹಮ್ಮದ್ ಉಗ್ರರ ಪ್ರಧಾನ ಕಚೇರಿ ಉಡಿ. ಜಾಗತಿಕ ಉಗ್ರ ಮಸೂದ್ ಅಜರ್ ವಂಶವನ್ನೇ ಫಿನಿಶ್ ಮಾಡಿದ್ದ ಬ್ರಹ್ಮೋಸ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೇನೆ ಮೇ 7ರಂದು ನಡೆಸಿದ್ದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ 9 ಜಾಗದಲ್ಲಿದ್ದ 21 ಉಗ್ರ ನೆಲೆಗಳು ಧ್ವಂಸವಾದವು. ಅದರಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯ ಅಡ್ಡೆಯಾದ ಮರ್ಕಜ್ ಸುಬಹಾನ್ ಅಲ್ಲಾ ಕೂಡ ಒಂದು. ಭಾರತವು ಬಹಾವಲ್ಪುರ ಪ್ರದೇಶದಲ್ಲಿರುವ ಸುಬಹಾನ್ ಅಲ್ಲಾ ಕೇಂದ್ರವನ್ನ ಗುರಿಯಾಗಿಸಿ 4 ಮಿಸೈಲ್ ಹಾರಿಸಿತ್ತು. ಬಹಾವಲ್ಪುರದ ಸಮೀಪ ಅಹಮದ್ಪುರ್ ಶರ್ಕಿಯ ಪ್ರದೇಶದಲ್ಲಿರುವ ಸುಬಹಾನ್ ಅಲ್ಲಾ ಮಸೀದಿ ಮೇಲೆ ಭಾರತ ತನ್ನ ಬತ್ತಳಿಕೆಯಲ್ಲಿದ್ದ ಅತ್ಯಂತ ಪವರ್ಫುಲ್ ವೆಪನ್ ಬ್ರಹ್ಮೋಸ್ನ ಬಳಸಿತ್ತು. ಹಾಗಾಗಿ ಮಸೀದಿ ಸಂಪೂರ್ಣ ನಾಶವಾಗಿ ಬಿಡ್ತು. ಯಾವ ಮಟ್ಟಕ್ಕೆ ಅಂತ ಉಗ್ರರ ಅಡ್ಡೆಯಾಗಿದ್ದ ಸುಬಹಾನ್ ಅಲ್ಲಾ ಮಸೀದಿಯ ಮೇಲ್ಚಾವಣಿ ಕಂಪ್ಲೀಟ್ ಛಿದ್ರವಾಗಿ, ಕಿಟಕಿ ಬಾಗಿಲು ಎಲ್ಲ ಉಡೀಸಾಗಿ, ಮಸೀದಿಯ ಗೋಡೆಗಳೆಲ್ಲ ನೆಲಸಮವಾಗಿದ್ವು. ಹೇಳಬೇಕು ಅಂದ್ರೆ ಇದು ಜೈಷ್ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನ ಕುಟುಂಬವಿದ್ದ ಸ್ಥಳ. ಈ ಸ್ಥಳದ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಅಪ್ಪಳಿಸಿದ್ರಿಂದ ಮಸೂದ್ ಅಜರ್ ಕುಟುಂಬದ 14 ಜನ ಹೆಣವಾದ್ರು. ಹೌದು, ಮಸೂದ್ ಅಜರ್ನ ಅಕ್ಕ, ಭಾವ, ಆತನ 4 ಆಪ್ತ ಸಹಾಯಕರು, ಹೀಗೆ ಆತನ ವಂಶಸ್ಥರೆಲ್ಲರನ್ನು ಭಾರತದ ಬ್ರಹ್ಮೋಸ್ ಕೊಂದು ಹಾಕ್ತು. ಅವತ್ತು ತಾನೊಬ್ಬ ಯಾಕೆ ಉಳಿದುಕೊಂಡೋ, ನಾನು ಸತ್ತಿದ್ರೆ ಚೆನ್ನಾಗಿರೋದು ಅಂತ ಮಸೂದ್ ಅಜಾರೆ ಗಳಗಳ ಅತ್ತಿದ್ನಂತೆ. ಅದರಲ್ಲೂ ಮಸೂದ್ ಅಜರ್ನ ಹಿರಿಯ ಸೋದರ ಮಾವ ಮಟಾಶಾಗಿದ್ದ. ಹೀಗೆ ಮಸೂದ್ ಅಜರ್ ವಂಶ ನಿರ್ನಾಮವಾಗಿದ್ದಕ್ಕೆ ಅವರ ಶವಗಳಿಗೆ ಪಾಕ್ ಸೇನೆ ಗೌರವ ನೀಡಿ ಅಂತ್ಯಕ್ರಿಯೆ ನಡೆಸಿತ್ತು. ಹೇಳಬೇಕು ಅಂದ್ರೆ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಬ್ರಹ್ಮೋಸ್ ಮಿಸೈಲ್ ಬಳಸಿ ಮಸೂದ್ ಅಜರ್ ವಂಶವನ್ನ ಮಾತ್ರವಲ್ಲ, ಹಫೀಜ್ ಸಯ್ಯದ್ನ ಭದ್ರಕೋಟೆಯನ್ನು ಫಿನಿಶ್ ಮಾಡಿತ್ತು. ಮುರಿತ್ಕೆಯಲ್ಲಿರುವ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ದೊಡ್ಡ ತರಬೇತಿ ಕೇಂದ್ರವನ್ನೇ ಧ್ವಂಸಗೊಳಿಸಿತ್ತು. ಆಪರೇಷನ್ ಸಿಂಧೂರದಲ್ಲಿ ಬ್ರಹ್ಮೋಸ್ ಆಟ. ವೈರಿಗಳು ಹೆಸರು ಕೇಳಿದ್ರೇನೆ ಬೆದರೋದೇಕೆ? ಪಾಕ್ ಸೇನಾ ನೆಲೆಗಳ ಮೇಲೆ ಮತ್ತು ಪಾಕ್ ಪೋಷಿಸುತ್ತಿರುವ ಉಗ್ರ ನೆಲೆಗಳ ಮೇಲೆ ಭಾರತ ನಿರ್ದಾಕ್ಷಿಣ್ಯವಾಗಿ ಮುಲಾಜು ನೋಡದೆ ಬ್ರಹ್ಮೋಸ್ ಎಂಬ ಭಯಂಕರ ಅಸ್ತ್ರವನ್ನ ಪ್ರಯೋಗಿಸಿತ್ತು. ಹಾಗಾಗಿನೇ ಪಾಕಿಸ್ತಾನ ಹೆದರಿ ಕದನ ವಿರಾಮಕ್ಕೆ ಗೋಗರೆದಿತ್ತು. ಅಷ್ಟಕ್ಕೂ ಬ್ರಹ್ಮೋಸ್ ಕ್ಷಿಪಣಿ ದಾಳಿಗೆ ವೈರಿಗಳು ಯಾಕೆ ಹೀಗೆ ಹೆದರುತ್ತಿದ್ದಾರೆ? ಬ್ರಹ್ಮೋಸ್ ಕ್ಷಿಪಣಿ ಹೆಸರು ಕೇಳಿದ್ರೇನೆ ಪಾಕಿಸ್ತಾನ ನಡುಗೋದೇಕೆ ಅಂದ್ರ? ಬ್ರಹ್ಮೋಸ್ ವಿಶ್ವದ ಅತ್ಯಂತ ಅಪಾಯಕಾರಿ ಕ್ಷಿಪಣಿಗಳಲ್ಲಿ ಒಂದು. ಇದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದ್ದು, ಇದನ್ನ ಜಲಂತರ್ಗಾಮಿಗಳಿಂದ, ಹಡಗುಗಳಿಂದ, ವಿಮಾನಗಳಿಂದಲೂ ಉಡಾಯಿಸಬಹುದು. ಅಷ್ಟೇ ಯಾಕೆ, ಭೂ ಆಧಾರಿತ ಯುದ್ಧೋಪಕರಣಗಳಿಂದಲೂ ಉಡಾಯಿಸಬಹುದು. ಇದು ಭಾರತದ DRDO ಮತ್ತು ರಷ್ಯಾದ NPO ಜಂಟಿಯಾಗಿ ಸಂಶೋಧಿಸಿರುವ ಅತ್ಯಾಧುನಿಕ ಕ್ಷಿಪಣಿ. ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮೊಸ್ಕಾವಾ ಎಂಬ 2 ನದಿಗಳ ಹೆಸರನ್ನ ಸೇರಿಸಿ ಇದಕ್ಕೆ ಬ್ರಹ್ಮೋಸ್ ಎಂಬ ಹೆಸರಿಡಲಾಗಿತ್ತು. ಇದು ಶಬ್ದಕ್ಕಿಂತಲೂ 3 ಪಟ್ಟು ವೇಗವಾಗಿ ಚಲಿಸಿ ಶತ್ರು ಕೋಟೆಯನ್ನ ಛಿದ್ರಿಸುತ್ತೆ. ಇದರ ಹೊಸ ಆವೃತ್ತಿ 500ರಿಂದ 600 ಕಿಲೋಮೀಟರ್ ವರೆಗೆ ಹಾರಲಿದ್ದು 250ರಿಂದ 300 kg ಸಿಡಿ ತಲೆಯನ್ನ ಹೊತ್ತೊಯ್ಯಬಲ್ಲದು. ಇದನ್ನ ಒಮ್ಮೆ ಉಡಾವಣೆ ಮಾಡಿದ್ರೆ ಸಾಕು, ಅದನ್ನ ಮಾರ್ಗದರ್ಶನ ಮಾಡುವ ಅಗತ್ಯವಿರಲ್ಲ. ಇದರ ವಿಶಿಷ್ಟ ಅಂದ್ರೆ ಇದು ಶತ್ರುಗಳ ರಾಡರ್ ಸಿಸ್ಟಮ್ನ ಹಿಡಿತಕ್ಕೆ ಸಿಗೋದಿಲ್ಲ. ಹಾಗಾಗಿ ಸುಲಭವಾಗಿ ಯಾಮಾರಿ ಶತ್ರುಗಳ ಕೋಟೆಯನ್ನ ಸರ್ವನಾಶಗೊಳಿಸುತ್ತೆ ಬ್ರಹ್ಮೋಸ್ ಕ್ಷಿಪಣಿ. ಬ್ರಹ್ಮೋಸ್ ಶತ್ರು ದೇಶಗಳ ರಾಡರ್ ಸಿಸ್ಟಮ್ನ ಹಿಡಿತಕ್ಕೆ ಸಿಗದೆ ದಾಳಿ ನಡೆಸುವ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿರೋದ್ರಿಂದ ಈ ಕ್ಷಿಪಣಿಗೆ ಪಾಕಿಸ್ತಾನವೂ ಹೆದರುತ್ತೆ, ಚೀನಾನೂ ಹೆದರುತ್ತೆ. ಶತ್ರುಗಳ ರಾಡರ್ ಬ್ರಹ್ಮೋಸ್ನ ತಡೆಯಲು ವಿಫಲವಾಗುತ್ತವೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದ್ರ, ಇತ್ತೀಚೆಗೆ ಭಾರತ ಪಾಕಿಸ್ತಾನದ ಗಡಿಯಿಂದ 100 ಮೀಟರ್ ದೂರದಲ್ಲಿದ್ದ ಬಹವಲ್ಪುರದಲ್ಲಿದ್ದ ಉಗ್ರ ನೆಲೆಯನ್ನ ಬ್ರಹ್ಮೋಸ್ ಛಿದ್ರಗೊಳಿಸಿತ್ತು. ಆಗ ಪಾಕ್ ರಾಡರ್ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ತಡೆಯುವಲ್ಲಿ ವಿಫಲವಾಗಿದ್ವು.
ನಡೆದಿದ್ದವು. ಇನ್ನು ಇತ್ತೀಚೆಗೆ ಪಾಕ್ ಏರ್ಬೇಸ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ದಾಳಿ ನಡೆದಾಗಲೂ ಪಾಕ್ ರಾಡರ್ ಸಿಸ್ಟಮ್ ಬ್ರಹ್ಮೋಸ್ನ ಐಡೆಂಟಿಫೈ ಮಾಡೋದ್ರಲ್ಲಿ ವಿಫಲವಾಗಿತ್ತು. ಅಷ್ಟೇ ಯಾಕೆ, ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಹರಿಯಾಣ ರಾಜ್ಯದ ಅಂಬಾಲ ನಗರದ ಸೇನಾ ನೆಲೆಯಿಂದ ಆಕಸ್ಮಿಕವಾಗಿ ಉಡಾವಣೆಗೊಂಡ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನದಲ್ಲಿ ಪತನಗೊಂಡಿತ್ತು. ಆಗಲೂ ಅಷ್ಟೇ, ಪಾಕಿಸ್ತಾನದ ಮೇಲೆ ಬ್ರಹ್ಮೋಸ್ ಮಿಸೈಲ್ ಅಪ್ಪಳಿಸಿದ ಮೇಲೆ ಪಾಕ್ ಸೇನೆಗೆ ಗೊತ್ತಾಗಿದ್ದು. ಸದ್ಯ ಅವತ್ತು ಬ್ರಹ್ಮೋಸ್ ಕ್ಷಿಪಣಿಯಲ್ಲಿ ಯಾವುದೇ ಸಿಡಿತಲೆಗಳನ್ನು ಅಳವಡಿಸಿರಲಿಲ್ಲ. ಹಾಗಾಗಿ ಪಾಕ್ ಬಚಾವಾಗಿತ್ತು. ಆದ್ರೀಗ ಭಾರತ ಆಪರೇಷನ್ ಸಿಂಧೂರದಲ್ಲೂ ಪಾಕ್ ಸೇನಾ ನೆಲೆಗಳ ಮೇಲೂ ಬ್ರಹ್ಮೋಸ್ ಕ್ಷಿಪಣಿ ದಾಳಿ ನಡೆಸಿದ್ದಕ್ಕೆ ಪತರುಗುಟ್ಟಿದ ಪಾಕ್ ಕದನ ವಿರಾಮದ ರಾಗ ಹಾಡಿದೆ. ಭಾರತ ಪಾಕ್ ನಡುವೆ ಸದ್ಯ ಕದನ ವಿರಾಮ ಘೋಷಣೆಯಾಗಿದೆ. ಆದ್ರೂ ಪಾಕ್ ಬಾಲ ಬಿಚ್ಚುತ್ತಲೇ ಇದೆ. ಇಂಥ ಸಮಯದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲಕ್ನೋದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಘಟಕವನ್ನ ಉದ್ಘಾಟನೆ ಮಾಡಿದ್ದಾರೆ. ಹಾಗಾದ್ರೆ ಈ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಮಾರಿ ಹಬ್ಬ ಇನ್ನೂ ಮುಗಿದಿಲ್ಲ ಅನ್ನೋ ಸಂದೇಶ ರವಾನಿಸ್ತಿದ್ಯಾ? ವಾಚ್ ದಿಸ್ ರಿಪೋರ್ಟ್. ಲಕ್ನೋದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳ ಘಟಕ ಉದ್ಘಾಟನೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಹ್ಮೋಸ್ ಘಟಕ ನಿರ್ಮಾಣ. ವರ್ಷಕ್ಕೆ ತಯಾರಾಗುತ್ತೆ 100ರಿಂದ 150 ಬ್ರಹ್ಮೋಸ್ ಕ್ಷಿಪಣಿ. ಬ್ರಹ್ಮೋಸ್ ಕ್ಷಿಪಣಿ ಶತ್ರುಗಳ ಕೋಟೆಯ ಮೇಲೆ ಬೆಂಕಿಯ ಮಳೆ ಸುರಿಸಬಲ್ಲ ರಣಾಯುಧ. ಇದರ ತಾಕತ್ತಿನ ಪರಿಚಯ ಈಗ ಪಾಕಿಸ್ತಾನಕ್ಕೆ ಆಗಿದೆ. ಪಾಕ್ನ ವಾಯುನೆಲೆಗಳನ್ನ, ಪಾಕ್ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿರುವ ಬ್ರಹ್ಮೋಸ್ ಪರಾಕ್ರಮವನ್ನು ಕಂಡೇ ಪಾಕ್ ಕದನ ವಿರಾಮಕ್ಕೆ ಗೋಗರೆದಿದ್ದು. ಆದರೆ ಕದನ ವಿರಾಮ ಘೋಷಣೆಯಾದ 3 ಗಂಟೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಮಾತನ್ನು ಕೇಳದೆ ಪಾಕ್ ಸೇನೆ ಮತ್ತೆ 100 ಡ್ರೋನ್ಗಳನ್ನು ಗಡಿ ದಾಟಿಸಿದವು. ಸದ್ಯ ಭಾರತೀಯ ಸೇನೆ ಪಾಕ್ ಡ್ರೋನ್ಗಳನ್ನು ಹೊಡೆದುರುಳಿಸಿ ದಿಟ್ಟ ಉತ್ತರ ನೀಡಿದೆ. ಮತ್ತೆ ಕಾಲ್ಕೆರ್ಕೊಂಡು ಬಂದರೆ ಪರಿಣಾಮ ನೆಟ್ಗಿರಲ್ಲ ಅಂತ ಹೇಳಿದೆ. ಇಂಥ ಸಮಯದಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲಕ್ನೋದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳ ಘಟಕ ಉದ್ಘಾಟಿಸಿ ಶತ್ರುಗಳಿಗೆ ವಾರ್ನಿಂಗ್ ನೀಡಿದ್ದಾರೆ. ಭಾರತದ ಬತ್ತಳಿಕೆಯಲ್ಲಿರುವ ಅತ್ಯಂತ ವಿನಾಶಕಾರಿ ಕ್ಷಿಪಣಿಗಳಲ್ಲಿ ಬ್ರಹ್ಮೋಸ್ ಕೂಡ ಒಂದು. ಇಂತಹ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಹೆಚ್ಚೆಚ್ಚು ತಯಾರಿಸಲು ಈಗ ಭಾರತ ಲಕ್ನೋದಲ್ಲಿ ತಯಾರಿಕಾ ಘಟಕವನ್ನು ಸಿದ್ಧಪಡಿಸಿದೆ. ಇದೊಂದು ಕನಸಿನ ಯೋಜನೆಯಾಗಿತ್ತು. 2021ರ ಡಿಸೆಂಬರ್ 26ರಂದು ಈ ಘಟಕ ನಿರ್ಮಾಣದ ಶಂಕುಸ್ಥಾಪನೆಯನ್ನ ಮಾಡಲಾಗಿತ್ತು. ಅಂದರೆ 3.5 ವರ್ಷಗಳಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ತಯಾರಿಕಾ ಘಟಕ ರೆಡಿಯಾಗಿದ್ದು ಉದ್ಘಾಟನೆ ಕೂಡ ಆಗಿದೆ. 80 ಹೆಕ್ಟೇರ್ ಭೂಮಿಯನ್ನ ಉತ್ತರ ಪ್ರದೇಶ ಸರ್ಕಾರ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಘಟಕಕ್ಕೆ ಅಂತಲೇ ಉಚಿತವಾಗಿ ನೀಡಿತ್ತು. ಇದೀಗ ಇಲ್ಲೇ ಇನ್ಮುಂದೆ ವರ್ಷಕ್ಕೆ 100ರಿಂದ 150 ಬ್ರಹ್ಮೋಸ್ ಕ್ಷಿಪಣಿಗಳು ರೆಡಿಯಾಗುತ್ತಿವೆ. ಸದ್ಯ ಭಾರತದ ಶಸ್ತ್ರಾಗಾರದಲ್ಲಿ 14,000ಕ್ಕೂ ಅಧಿಕ ಬ್ರಹ್ಮೋಸ್ ಕ್ಷಿಪಣಿಗಳು ಇದೆ ಎನ್ನಲಾಗಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಶಕ್ತಿ ಪ್ರದರ್ಶನ. ಸಂದೇಹವಿದ್ರೆ ಪಾಕಿಸ್ತಾನವನ್ನ ಕೇಳಿ, ವೈರಿಗಳಿಗೆ ಯೋಗಿ ಚಡಿಯೇಟು. ಲಕ್ನೋದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯ ಉತ್ಪಾದನಾ ಘಟಕ ಉದ್ಘಾಟನಾ ಸಮಾರಂಭಕ್ಕೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ತೆರಳಿದ್ರು. ವೇದಿಕೆ ಮೇಲೆ ನಿಂತು ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಮಾತನಾಡ್ತಾ ಇದ್ದ ಯೋಗಿ ಆದಿತ್ಯನಾಥ್ ಏಕಾಏಕಿ ಶತ್ರು ರಾಷ್ಟ್ರದ ಮೇಲೆ ಕೆಂಡ ಕಾರಿದರು. ಬ್ರಹ್ಮೋಸ್ ಕ್ಷಿಪಣಿ ಪರಾಕ್ರಮದ ಬಗ್ಗೆ ತಿಳಿಯಬೇಕು ಅಂದ್ರೆ ಆಪರೇಷನ್ ಸಿಂಧೂರವನ್ನ ನೋಡಿ, ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತೇನು ಅನ್ನೋದ್ರ ಬಗ್ಗೆ ಅನುಮಾನ ಇದ್ರೆ ಪಾಕಿಸ್ತಾನದವರನ್ನ ಕೇಳಿ ಅಂತ ಹೇಳಿ ವೈರಿಗಳಿಗೆ ಚಡಿಯೇಟು ಕೊಟ್ಟರು. ಪಾಕಿಸ್ತಾನದ ಮೇಲೆ ಇದೇ ಮೊದಲ ಬಾರಿಗೆ ಭಾರತ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಬ್ರಹ್ಮೋಸ್ನ ಬಳಕೆ ಮಾಡಿದೆ. ಹಾಗಾಗಿ ಅದೇ ವಿಚಾರವನ್ನು ಪ್ರಸ್ತಾಪಿಸಿ ಶತ್ರುಗಳಿಗೆ ಎಚ್ಚರಿಸಿದ್ದಾರೆ ಯುಪಿ ಸಿಎಂ ಯೋಗಿ. ಇನ್ನು ಲಕ್ನೋದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಘಟಕ ಸ್ಥಾಪನೆಯಾಗಿದ್ದನ್ನು ನೋಡ್ತಾ ಇದ್ರೆ ಭಾರತ ಈಗ ಕೇವಲ ರಕ್ಷಣೆ ಮಾತ್ರವಲ್ಲ, ಆಕ್ರಮಣಕಾರಿ ನೀತಿಯತ್ತಲೂ ದೃಢವಾದ ಹೆಜ್ಜೆಯನ್ನು ಇರಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಕದನ ವಿರಾಮ ಘೋಷಣೆ ಮಾಡಿದಾಗ ಪಾಕಿಸ್ತಾನ ಮೆತ್ತಗಾಗಿದೆ ಎಂದೇ ಭಾವಿಸಲಾಯಿತು. ಆದ್ರೆ ನಾಯಿ ಬಾಲಕ್ಕೆ ಎಷ್ಟೇ ದಬ್ಬೆಯನ್ನ ಕಟ್ಟಿದ್ರು ಅದು ಡೊಂಕೆ ಅನ್ನೋ ಹಾಗಾಗಿದೆ ಪಾಕ್ ಕಥೆ. ಹಾಗಾಗಿಯೇ ಭಾರತೀಯ ವಾಯುಸೇನೆ ಪಾಕ್ಗೆ ನುಗ್ಗಿ ಹೊಡೆಯುವುದಾಗಿ ಎಚ್ಚರಿಕೆ ರವಾನಿಸಿದೆ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ಕದನ ವಿರಾಮ ಬೆನ್ನಲ್ಲೇ ಮಹತ್ವದ ಹೇಳಿಕೆ ನೀಡಿದ ಐಎಎಫ್ ಟಾರ್ಗೆಟ್ ಫಿಕ್ಸ್ ಆಗಿದೆ. ಪಾಕ್ ಮೇಲೆ ಬೆಂಕಿ ಮಳೆ ಸುರಿಸುತ್ತಾ ಬ್ರಹ್ಮೋಸ್. ಭಾರತದ ಬತ್ತಳಿಕೆಯಿಂದ ಬ್ರಹ್ಮೋಸ್ ಕ್ಷಿಪಣಿಗಳು ಹುಲಿಯಂತೆ ಹಾರಿ ಪಾಕ್ನ 11 ಏರ್ ಬೇಸ್ಗಳನ್ನು ಧ್ವಂಸಗೊಳಿಸಿದ್ದೇ ತಡ ಪಾಕ್ ಕದನ ವಿರಾಮದ ನಾಟಕವಾಡಿತ್ತು. ಪಾಕ್ಗೆ ಈಗಲಾದರೂ ಬುದ್ಧಿ ಬಂದಿದೆಯಲ್ಲ ಅಂದುಕೊಳ್ಳುವಷ್ಟರಲ್ಲಿ ಪಾಕ್ ತನ್ನ ಗುಳ್ಳೆ ನರಿಯಾಟ ಶುರು ಮಾಡಿತು. ಹಾಗಾಗಿ ವಾಯುಸೇನೆ ಆಪರೇಷನ್ ಸಿಂಧೂರ ನಿಂತಿಲ್ಲ, ಮುಂದುವರೆದಿದೆ. ಈ ಬಾರಿ ನಿಲ್ಲಿಸೋ ಮಾತೇ ಇಲ್ಲ. ಈಗ ಜಸ್ಟ್ ವಿರಾಮವಷ್ಟೇ, ಮುಂದೇನಿದ್ರೂ ಮಾರಿ ಹಬ್ಬನಿ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದೆ. ಹೌದು, ಇಟ್ಟ ಗುರಿ, ದಿಟ್ಟ ಹೆಜ್ಜೆ, ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನೋದು ಭಾರತದ ನಿಲುವು. ಯಾಕಂದರೆ ಭಾರತ ಸಮರ ಸಾರಿರೋದು ಉಗ್ರರ ವಿರುದ್ಧ. ಅದಕ್ಕೆ ಅಡ್ಡಿಯಾಗಿರೋದು ಪಾಕಿಸ್ತಾನ. ಅಮೆರಿಕ ಮಧ್ಯಸ್ಥಿಕೆ ವಹಿಸಿದ್ರೂ ಕದನ ವಿರಾಮ ಉಲ್ಲಂಘನೆ ಮಾಡಿರುವ ಪಾಕ್ಗೆ ಈಗ ಭಾರತೀಯ ವಾಯುಸೇನೆ ಆಪರೇಷನ್ ಸಿಂಧೂರ ಮುಂದುವರಿಸುವ ಮೂಲಕ ಮಹಾ ಹೊಡೆತವನ್ನು ನೀಡಲು ಸಜ್ಜಾಗ್ತಾ ಇದೆ. ಹಾಗಾಗಿ ಯಾವಾಗ, ಯಾವ ದಿಕ್ಕಿನಿಂದ, ಯಾವ ಜಾಗದ ಮೇಲೆ ಭಾರತದ ಬ್ರಹ್ಮೋಸ್ ಮಿಸೈಲ್ ಹಾರಿ ದಾಳಿ ಇಡುತ್ತೋ ಅನ್ನೋ ಭಯ ಪಾಕಿಸ್ತಾನಕ್ಕೆ ಶುರುವಾಗಿದೆ. ಈಗಾಗಲೇ ಪಾಕಿಸ್ತಾನ ಬ್ರಹ್ಮೋಸ್ ಕ್ಷಿಪಣಿಯ ದಾಳಿಗೆ ತತ್ತರಿಸಿದೆ.
ಈಗ ಗೊತ್ತಿದ್ದು ಭಾರತವನ್ನ ಕೆಣಕಿದ್ರೆ ಖಲ್ಲಾಸ್ ಆಗೋದು ಗ್ಯಾರಂಟಿ ಪಾಕ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್